ನಮಸ್ಕಾರ ವೀಕ್ಷಕರೇ, ಸೆಪ್ಟೆಂಬರ್ 12, 2007 ಈ ದಿನದಂದು BCCI 2008ರಲ್ಲಿ IPL ಎಂಬ ಒಂದು T20 ಲೀಗನ್ನು ಶುರು ಮಾಡುವುದಾಗಿ ಅನೌನ್ಸ್ ಮಾಡುತ್ತೆ. ಇದರಿಂದ 2008ಕ್ಕಿಂತ ಮುಂಚೆ ಭಾರತದ ಪ್ರಮುಖ 8 ನಗರಗಳನ್ನು ಕೇಂದ್ರವಾಗಿಟ್ಟುಕೊಂಡು ಈ ನಗರಗಳನ್ನು ಹರಾಜಿಗಿಟ್ಟರು. ಇದರಲ್ಲಿ ಒಂದಾದ ನಮ್ಮ ಬೆಂಗಳೂರನ್ನು ವಿಜಯ್ ಮಾಲ್ಯನು $111.6 ಮಿಲಿಯನ್ ನಲ್ಲಿ ಖರೀದಿಸುತ್ತಾನೆ. ನಂತರ 2008ರಲ್ಲಿ ಪ್ಲೇಯರ್ಗಳ ಖರೀದಿಗಾಗಿ ಆಕ್ಷನ್ ನಡೆಯುತ್ತೆ. ಇದಕ್ಕೂ ಮುಂಚೆ 2008ರ ಅಂಡರ್ 19 ವರ್ಲ್ಡ್ ಕಪ್ ನ ವಿನ್ನರ್ ಆದಂತ ವಿರಾಟ್ ಕೊಹ್ಲಿಯನ್ನು ಸೈನ್ ಮಾಡಿಕೊಳ್ಳುವ ಫಸ್ಟ್ ಚಾಯ್ಸ್ ಡೆಲ್ಲಿ ಹತ್ರ ಇತ್ತು. ಆದರೆ ಡೆಲ್ಲಿ ವಿರಾಟ್ ನ ಬದಲಿಗೆ ಪ್ರದೀಪ್ ಸಾಂಗ್ವಾನ್ ಅನ್ನು ಸೈನ್ ಮಾಡಿಕೊಳ್ಳುತ್ತದೆ. ಆದರೆ ವಿರಾಟ್ ನನ್ನು RCB ಸೈನ್ ಮಾಡಿಕೊಂಡಿತು. ಈ ಒಂದು ಡಿಸಿಷನ್ ದಿಂದ RCB ಯ ಫ್ಯೂಚರ್ ಚೇಂಜ್ ಆಯ್ತು. ಇಂದು RCB ಅಂದ್ರೇನೆ ವಿರಾಟ್ ಮತ್ತು ವಿರಾಟ್ ಅಂದ್ರೇನೆ RCB. Number 50 arrives for Virat Kohli. And that will be Virat Kohli's 50. ಹೀಗೆ RCB ಒಂದೂ ಕಪ್ ಗೆಲ್ಲದಿದ್ದರೂ ಇಷ್ಟು ದೊಡ್ಡ ಫ್ರಾಂಚೈಸಿ ಆಗಿ ಬೆಳೆದಿದೆ ಮತ್ತು ಇದು ಇಂದಿಗೂ ಕಪ್ ಗೆಲ್ಲದಿರಲು ಕಾರಣವೇನೆಂದು ಈ ವಿಡಿಯೋದಲ್ಲಿ ನೋಡೋಣ. What fans? Every year they turn up and say this year cup nammade and they get disappointed. They come back and say this year cup nammade. Hats off, amazing fans for Bengaluru. IPL ಈ ಹೆಸರು ಕೇಳಿದ್ರೆ ಸಾಕು, ಇದು ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಮನದಲ್ಲಿ ಒಂದು ರೀತಿಯ ರೋಮಾಂಚನ ಮೂಡಿಸುತ್ತದೆ. ಕ್ರಿಕೆಟ್ ಎಂಬುದು ಭಾರತೀಯರಿಗೆ ಒಂದು ದೊಡ್ಡ ಹಬ್ಬಕ್ಕಿಂತಲೂ ಕಡಿಮೆ ಏನಿಲ್ಲ. IPL ಸುಮಾರು 18 ವರ್ಷಗಳಿಂದ ಭಾರತೀಯರಲ್ಲಿ ಸಂಭ್ರಮ, ಉತ್ಸಾಹ, ಕನಸುಗಳು ಮತ್ತು ಎಲ್ಲರನ್ನೂ ಒಂದಾಗಿ ಸೇರಿಸುವಲ್ಲಿ ಒಂದು ಭಾವನಾತ್ಮಕ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಪ್ರತಿ ವರ್ಷ ಮಾರ್ಚ್ದಿಂದ ಮೇನವರೆಗೂ ಸಂಜೆ 7:30 ಆದ್ರೆ ಸಾಕು, ಪ್ರತಿ ಮನೆಯಲ್ಲೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಟಿವಿಯ ಮುಂದೆ ಕುಂತಿರುತ್ತಾರೆ. ನಾವು ಈ IPL ನ ಬಗ್ಗೆ ಮಾತಾಡುವಾಗೆಲ್ಲ ನಮ್ಮ ಮುಂದೆ ಪ್ರಮುಖವಾಗಿ ಈ 3 ಟೀಮ್ಗಳು ಬರುತ್ತವೆ: CSK, MI ಮತ್ತು RCB. ಈ 3 ಟೀಮ್ಗಳು ಸೇರಿ IPL ನಲ್ಲಿ 10 ಟ್ರೋಫಿಗಳು ಗೆದ್ದಿವೆ. ಈ 3 ಟೀಮ್ಗಳು ಸೇರಿ IPL ನಲ್ಲಿ 10 ಟ್ರೋಫಿಗಳು ಗೆದ್ದಿವೆ. ಆದರೆ ಇದರಲ್ಲಿ RCB ಒಂದು ಟ್ರೋಫಿಯನ್ನು ಗೆದ್ದಿಲ್ಲ. ಆದರೂ ಕೂಡ RCB ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿ ಆಗಿ ಹೊರಹೊಮ್ಮುವುದಲ್ಲದೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಹೊಂದಿದೆ. 2022ರಲ್ಲಿ ಎಂಗೇಜ್ಮೆಂಟ್ ಮತ್ತು ಇಂಟರಾಕ್ಷನ್ ನ ಬೇಸ್ ಮೇಲೆ ವರ್ಲ್ಡ್ ನ ಟಾಪ್ 5 ಟೀಮ್ಗಳನ್ನು ಪಬ್ಲಿಷ್ ಮಾಡಲಾಗಿತ್ತು. ಇದರಲ್ಲಿ RCB 5ನೇ ಸ್ಥಾನದಲ್ಲಿತ್ತು. ಇದರಲ್ಲಿ RCB ಗೆ ಬಿಟ್ಟರೆ ಬೇರೆ ಯಾವುದೇ ಕ್ರಿಕೆಟ್ ಟೀಮ್ ಇರಲಿಲ್ಲ. RCB ಇಲ್ಲಿಯವರೆಗೆ 3 ಬಾರಿ ಫೈನಲ್ ಗೆ ತಲುಪಿದೆ, ಆದರೆ ಇಲ್ಲಿಯವರೆಗೂ ಕಪ್ ಗೆಲ್ಲಲಾಗಲಿಲ್ಲ. ಇದಕ್ಕೆ ಕಾರಣವೇನೆಂದು ಈಗ ನೋಡೋಣ. 20 ಫೆಬ್ರವರಿ 2008ರಲ್ಲಿ IPL ನ ಮೊದಲ ಆಕ್ಷನ್ ನಡೆದಿತ್ತು. ಇದಕ್ಕೂ ಮುಂಚೆ ಎಲ್ಲಾ ಟೀಮ್ಗಳಿಗೆ ಒಬ್ಬ ಐಕಾನ್ ಪ್ಲೇಯರ್ ಅನ್ನು ಚೂಸ್ ಮಾಡಲು ಅನುಮತಿ ನೀಡಲಾಗಿತ್ತು. ಅದಕ್ಕಾಗಿ RCB ತನ್ನ ಐಕಾನ್ ಪ್ಲೇಯರ್ ಆಗಿ ರಾಹುಲ್ ದ್ರಾವಿಡ್ ನನ್ನು ಚೂಸ್ ಮಾಡುತ್ತೆ. ಹಾಗೆ ಸಚಿನ್ ನನ್ನು MI, ಸೆಹ್ವಾಗ್ ನನ್ನು ಡೆಲ್ಲಿ ಮತ್ತು ಯುವರಾಜ್ ನನ್ನು ಪಂಜಾಬ್ ಸೆಲೆಕ್ಟ್ ಮಾಡಿತ್ತು. ಆಕ್ಷನ್ ನ ನಂತರ RCB ಯ ಟೀಮ್ ಈ ರೀತಿಯಲ್ಲಿ ಕಾಣುತ್ತಿತ್ತು. IPL ನ ಮೊದಲ ಪಂದ್ಯವೇ RCB ಮತ್ತು KKR ನ ನಡುವೆ ಇತ್ತು. ತನ್ನ ಮೊದಲ ಪಂದ್ಯದಲ್ಲಿಯೇ RCB ಇಲ್ಲಿವರೆಗಿನ ಅತಿದೊಡ್ಡ ಸೋಲನ್ನು ಕಾಣುತ್ತದೆ. IPL ನ ಫಸ್ಟ್ ಮ್ಯಾಚ್ ನಲ್ಲಿಯೇ KKR ದಿಂದ ಆಡುತ್ತಿರುವ ಬ್ರೆಂಡನ್ ಮೆಕಲಮ್ 158 ರನ್ಗಳನ್ನು ಹೊಡೆಯುವುದರ ಮೂಲಕ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅನ್ನು ಕಲೆ ಹಾಕಿದರು. RCB ಯಲ್ಲಿ ಜೇಕ್ ಕ್ಯಾಲಿಸ್, ಅನಿಲ್ ಕುಂಬ್ಳೆ, ಜಹೀರ್ ಖಾನ್, ಡೇಲ್ ಸ್ಟೇನ್ ಮತ್ತು ವಿರಾಟ್ ದಂತಹ ಆಟಗಾರರಿದ್ದರು. RCB ತನ್ನ 14 ಮ್ಯಾಚ್ಗಳಲ್ಲಿ ಕೇವಲ 4 ಮ್ಯಾಚ್ಗಳನ್ನು ಗೆಲ್ಲುವ ಮೂಲಕ ಪಾಯಿಂಟ್ಸ್ ಟೇಬಲ್ ನಲ್ಲಿ 7ನೇ ಸ್ಥಾನ ಪಡೆದುಕೊಳ್ಳುತ್ತದೆ. ನಂತರ 2009ರಲ್ಲಿ RCB ಪೀಟರ್ಸನ್ ಅನ್ನು ಅತಿ ಹೆಚ್ಚು ಮೊತ್ತದಲ್ಲಿ ಖರೀದಿಸಿ ಈತನನ್ನೇ ಕ್ಯಾಪ್ಟನ್ ಕೂಡ ಮಾಡುತ್ತೆ. ಆದರೆ 2009ರಲ್ಲಿ ತನ್ನ 6 ಮ್ಯಾಚ್ಗಳಲ್ಲಿ ಕೇವಲ 2 ಮ್ಯಾಚ್ ಮಾತ್ರ ಗೆಲ್ಲುತ್ತದೆ. ನಂತರ ಪೀಟರ್ಸನ್ ಇಂಗ್ಲೆಂಡ್ಗೆ ವಾಪಸ್ ಹೋದ್ರು. ಇದರಿಂದ RCBಗೆ ತನ್ನ ಕ್ಯಾಪ್ಟನ್ ಕೂಡ ಚೇಂಜ್ ಮಾಡಬೇಕಾಯಿತು. ಇದರಿಂದಾಗಿ RCB ಅನಿಲ್ ಕುಂಬ್ಳೆಯನ್ನು ತನ್ನ ಹೊಸ ಕ್ಯಾಪ್ಟನ್ ಆಗಿ ನೇಮಿಸುತ್ತದೆ. ಕ್ಯಾಪ್ಟನ್ ಚೇಂಜ್ ಆದ ನಂತರ RCBಯ ಪರ್ಫಾರ್ಮೆನ್ಸ್ ಕೂಡ ಚೇಂಜ್ ಆಯಿತು. RCB ಅನಿಲ್ ಕುಂಬ್ಳೆಯವರ ನಾಯಕತ್ವದಲ್ಲಿ 3ನೇ ಸ್ಥಾನ ಪಡೆದುಕೊಳ್ಳುವ ಮೂಲಕ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯಿತು. ಕ್ವಾಲಿಫೈಯರ್ ಅಲ್ಲಿ RCB CSK ಅನ್ನು ಸೋಲಿಸುವ ಮೂಲಕ ತನ್ನ ಮೊದಲನೇ ಫೈನಲ್ ಗೆ ತಲುಪುತ್ತದೆ. ಆದರೆ ಫೈನಲ್ ನಲ್ಲಿ RCB ತನ್ನ ಮೊದಲ ಟ್ರೋಫಿ ಗೆಲ್ಲಲು ಕೇವಲ 6 ರನ್ಗಳಿಂದ ಹಿಂದೆ ಉಳಿದುಕೊಂಡಿತು. ಈ ಮ್ಯಾಚ್ ಅನ್ನು ಡೆಕ್ಕನ್ ಚಾರ್ಜರ್ಸ್ 6 ರನ್ಗಳಿಂದ ಗೆಲ್ಲುತ್ತದೆ. 2010ರಲ್ಲಿ RCB 14 ಅಂಕಗಳನ್ನು ಪಡೆಯುವ ಮೂಲಕ ಮತ್ತೆ ಕ್ವಾಲಿಫೈ ಆಯಿತು. ಆದರೆ ಎಲಿಮಿನೇಟರ್ ನಲ್ಲಿ MI ದಿಂದ ಸೋತು ಮತ್ತೊಂದು
ವರ್ಷ ಟ್ರೋಫಿಯಿಂದ ದೂರ ಉಳಿದುಕೊಂಡಿತು. 2011ರಲ್ಲಿ RCBಯಲ್ಲಿ ಕ್ರಿಸ್ ಗೇಲ್ ನ ಎಂಟ್ರಿ ಆಗುತ್ತೆ. ಗೇಲ್ ತನ್ನ ಮೊದಲ ಪಂದ್ಯದಲ್ಲಿಯೇ 55 ಬಾಲ್ಗಳಲ್ಲಿ 10 ಫೋರ್ಸ್ ಮತ್ತು 6 ಸಿಕ್ಸ್ಗಳ ಮೂಲಕ 102 ರನ್ಗಳನ್ನು ಕಲೆ ಹಾಕಿದ್ದರು. ಗೇಲ್ RCBಗೆ ಬಂದ ನಂತರ RCB ನಿರಂತರವಾಗಿ 7 ಮ್ಯಾಚ್ಗಳನ್ನು ಗೆಲ್ಲುತ್ತದೆ. ಇದರಿಂದ RCB ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಿಂದ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯಿತು. ಆದರೆ ಫಸ್ಟ್ ಕ್ವಾಲಿಫೈಯರ್ ನಲ್ಲಿ CSK ಯಿಂದ ಸೋತು ಸೆಕೆಂಡ್ ಕ್ವಾಲಿಫೈಯರ್ ನಲ್ಲಿ MI ನನ್ನು ಸೋಲಿಸುವ ಮೂಲಕ ತನ್ನ ಎರಡನೇ ಫೈನಲ್ ಗೆ ತಲುಪುತ್ತದೆ. ಆದರೆ RCB ಮತ್ತೆ ಎಂದಿನಂತೆಯೇ ಫೈನಲ್ ನಲ್ಲಿ CSK ವಿರುದ್ಧ ಸೋಲನ್ನು ಕಾಣುತ್ತೆ. ಪದೇ ಪದೇ ಫೈನಲ್ ನ ವರೆಗೂ ಬಂದು ಸೋಲುತ್ತಿರುವುದು ಅಭಿಮಾನಿಗಳಲ್ಲಿ ತುಂಬಾ ಬೇಸರ ಮೂಡಿಸಿತು. ಇದು ಕೇವಲ ಇಲ್ಲಿಯವರೆಗೆ ನಿಲ್ಲಲಿಲ್ಲ. RCB 2016ರವರೆಗೂ ಯಾವುದೇ ಸೀಸನ್ ನಲ್ಲಿ ಫೈನಲ್ ಕೂಡ ತಲುಪಲಿಲ್ಲ. ಆದರೆ 2016ರಲ್ಲಿ ವಿರಾಟ್ ಕೊಹ್ಲಿಯನ್ನು RCBಯ ಹೊಸ ನಾಯಕನಾಗಿ ನೇಮಿಸಲಾಯಿತು. 2016ರಲ್ಲಿಯೇ RCB ವಿರಾಟ್ ಕೊಹ್ಲಿಯ ನಾಯಕತ್ವದಲ್ಲಿ ಮತ್ತೆ ಫೈನಲ್ ಗೆ ಕ್ವಾಲಿಫೈ ಆಯಿತು. ಆದರೆ RCB ಎಂದಿನಂತೆ ಫೈನಲ್ ನಲ್ಲಿ SRH ನ ವಿರುದ್ಧ ಸೋಲನ್ನು ಕಾಣುತ್ತೆ. ಹೀಗೆ RCB ಫೈನಲ್ ನವರೆಗೂ ಬಂದು ಸೋತ್ರು ಕೂಡ ಇಂದು RCB IPL ನ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ತಂಡವಾಗಿದೆ. ನಾನು ಕೂಡ ಒಬ್ಬ RCB ಅಭಿಮಾನಿ. ನೀವು ಕೂಡ RCB ಅಭಿಮಾನಿಯಾದ್ರೆ ಈ ಸಲ ಕಪ್ ನಮ್ದೆ ಎಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.